ನಮಸ್ಕಾರ. ಸದಾನಂದ ಬಾಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಆನಂದಪ್ಪಗಳು ಪ್ರಪ್ರಥಮವಾಗಿ 52 ದಿವಸ ಏನು ಹಿಂಡಲಜಿಯಲ್ಲಿದ್ದರು. ತದನಂತರ 2.5 ವರ್ಷ ಅಲ್ಲಿದ್ದರು. ನಂತರ ಪರಪ್ಪನಹಗರದಲ್ಲಿ 1.5 ವರ್ಷ ಅಲ್ಲಿದ್ದರು. ನಂತರ ಮಂಗಳೂರಿನಲ್ಲಿ 3.5 ವರ್ಷ ಅಲ್ಲಿದ್ದರು. ಅಂದರೆ ಈಗ ನವಂಬರ್ 18, 2024 ಅವರು ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿದೆ. ಆದರೆ ಇವರು ಮೇಲಿರ್ತಕ್ಕಂಥ ಈಗ ಸದ್ಯಕ್ಕೆ ಲೋನ್ ಅಂದರೆ 400 ಕೋಟಿ ಅಂತ. ಆದರೆ ಇವರು ಈಗಾಗಲೇ ಸರ್ಕಾರ ಸುಪರ್ದಿಗೆ ವಹಿಸಿ ಏನೋ ಮಾಡಿ 150 ಕೋಟಿ ವಸೂಲಿ ಮಾಡಿದ್ದಾರೆ ಅಂತ. ಅದರ ಗ್ರಾಹಕರಿಗೆ ಇನ್ನೂ ಹೋಗಿ ಮುಟ್ಟಿಲ್ಲ, ಇನ್ನೂ ಮುಟ್ತಾ ಇದೆ ಗೊತ್ತಿಲ್ಲ. ಅಂದರೆ ಇನ್ನು 250 ಕೋಟಿ ಕೊಡಬೇಕಾಗಿದೆ. ಇನ್ನು ಸಮನ್ಸ್ ಮೇಲೆ ಸಮನ್ಸ್ ಎಷ್ಟು 6,000 ಹೆಚ್ಚು FIR ಆಗಿದಾವಂತ. ಭಾಳ ಮಾಡಿ ಗ್ರಾಹಕರ ವೇದಿಕೆ ಆಗಿರಬೇಕು. ನಂತರ 2,000 ವಾರಂಟ್ ಇದೆ ಅಂತ ಹೇಳ್ತಾರೆ. ಎಷ್ಟು ಕರೆ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಬೆಳಗಾವಿಯಲ್ಲಿ ಈಗ ಆನಂದಪ್ಪಗಳು ಇದ್ದಾರೆ. ಅವನಿಗೆ 3 ಜನ ಮಕ್ಕಳು, ಒಬ್ಬ ಮಂಗಳೂರಿನಲ್ಲಿದ್ದಾನೆ ಅಥವಾ ಬೆಂಗಳೂರಲ್ಲಿದ್ದಾನೆ, ಬೆಂಗಳೂರನ್ನಲ್ಲ ಮಂಗಳೂರಲ್ಲಿದ್ದಾನೆ. ನಂತರ ಇಬ್ಬರು ಇಲ್ಲೇ ಬೆಳಗಾವಿಯಲ್ಲಿ ಶಾಲೆ ಕಲಿತಾರೆ. ಆದರೆ ಆನಂದಪ್ಪಗಳು ಕೊಡುಗೆ ಇದ್ದಾನೆ, ಯಾರು ಬರ್ತಾರೋ ಅವ್ರಿಗೆ ಕೊಟ್ಬಿಡೋದು. ನಂತರ ಸಣ್ಣ ಒಂದು ಬೂತದಿಂದ ಇವರು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಸೊಸೈಟಿ ಕೈ ಹಾಕಿದ್ರು. ಇವರು ಸೊಸೈಟಿ ಲಾಸ್ ಆಗಲಿಕ್ಕೆ ನರೇಂದ್ರ ಮೋದಿ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ನೋಟ್ ಬ್ಯಾನ್ ಬಂತು. ನೋಟ್ ಬ್ಯಾನ್ ಬಂದ ನಂತರ ಇವ್ರೇನು ವ್ಯವಹಾರ ಮಾಡೋದು ಎಲ್ಲ ಕಟ್ಟಾತು. ನಂತರ ಇವ್ರು ಲೂಟಿ ಹೊಡೆದ್ರು, ಯಾರು ಮ್ಯಾನೇಜರ್ಗಳು. ಈಗ 16 ಜನ ಏನು ನಿರ್ದೇಶಕರ ಕೋರ್ಟಲ್ಲಿ ಹೋಗ್ತಾರೆ, ಕೈ ಮುಗಿತಾರೆ ಬರ್ತಾರೆ. ಇಂಥ ಪರಿಸ್ಥಿತಿ ಇದೆ. ಅದು ಆನಂದಪ್ಪಗಳು ಹೇಳಿದ್ದಾರೆ, ಅವ್ರನ್ನೇನು ನೀವು ಇದನ್ನು ಅಪರಾಧಿಗಳು ಮಾಡುವೆ, ನಾನಾ ಅಪರಾಧಿ ಅಂತ ಬರೆದು ಕೊಟ್ಟರು ಕೂಡ ಇವರೆಲ್ಲ ಆಗ್ತಾಯಿದ್ದಾರೆ. ಇನ್ನೆಷ್ಟು ದಿವಸ ಅಂತೇಳಿ. ಇನ್ನೊಂದು ಬಹಳ ಮಹತ್ವ ಅಂತಂದರೆ ಇವ್ರದ್ದು 986 ಎಕರೆ ಖಾನಾಪುರದಲ್ಲಿ ಜಮೀನು ಇದೆ ಅಂತೆ. ಗೊತ್ತಿಲ್ಲ ನಮಗೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಶೆಟ್ಟಿ ಜಾರಕಿಹೊಳಿ ಇದರ ಮೇಲೆ ಕಣ್ಣು ಹಾಕಿದಾರೆ ಅಂತ ಸುದ್ದಿ. ಇದು ಖರೆ ಇರ್ಬೋದು, ಸುಳ್ಳು ಇರ್ಬೋದು, ಅದು ಗೊತ್ತಿಲ್ಲ. ಒಟ್ಟಾರೆ ಆನಂದಪ್ಪಗಳು ಆರಾಮಾಗಿದ್ದಾರೆ. ನಂತರ ಇವ್ರದ್ದು ಹೊಟ್ಟೆ ಎಷ್ಟು ದಮ್ ಆಗಿದೆ, ಮುಖ ಮಾತ್ರ ಭಾಳ ಸಣ್ಣದಾಗಿದೆ, ಅಂದರೆ ತಲೆ. ಆದರೆ ಆನಂದಪ್ಪಗಳು ಇನ್ನೂ ಕೂಡ ಇಲೆಕ್ಷನ್ ಬರ್ಬೋದು, ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಮೈಂಡ್ ಮಾತ್ರ ಭಾಳ ಸ್ಟ್ರಾಂಗ್ ಇದೆ. ಇವರು ಮುಂದಿನ 2028ರಲ್ಲಿ ಉತ್ತರದಲ್ಲಿ MLA ನಿಲ್ಲುವಂಥ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು MLA ಆಗಲೂಬಹುದು. ಯಾಕಂದರೆ ಹೇಳಿಗೆ ಬರೋದಿಲ್ಲ. ಯಾಕಂದ್ರೆ ಏನು ಜೈಲ್ದಿದ್ದವ್ರು ಹೊರಗೆ ಬಂದವರು MLA ಸಾಕಷ್ಟು ಜನ ಆಗಿದ್ದಾರೆ. ಸಮಾಜ ಪಟ್ಟರು ಆಗಿದ್ರ, ಅವರು ಆಗಿದ್ದಾರೆ. ಆದರೆ ಇದು ಸಣ್ಣ ಕೇಸ್ ಅದು. ಆನಂದಪ್ಪಗಳು ಏನು ಹೇಳಿದಾರೆ ಅಂದರೆ, ನಾನು ದುಡ್ಡು ಕೊಡ್ತೇನೆ, ನನ್ನ ಮೇಲೆ ಕೇಸ್ ಹಾಕಬೇಡ್ರಿ, ನಾ ಒಳಗಿದ್ದಂದ್ರೆ ನಿಮ್ಗೆ ದುಡ್ಡು ಸಿಗೋಂಗಿಲ್ಲ, ಹೊರಗಿದ್ದಂದ್ರೆ ದುಡ್ಡು ಸಿಗ್ತಿದೆ ಅಂತ ಹೇಳಿದರು. ಮತ್ತು ಪತ್ರಕರ್ತರಿಗೂ ಜಾಹೀರಾತು ಕೊಡ್ತಿದ್ರು. ಎಲ್ಲರಿಗೂ ಉಪಕಾರ ಮಾಡಿದ್ದಾರೆ, ನಮಗೂ ಕೂಡ ಭಾಳ ಸಲ ಉಪಕಾರ ಮಾಡಿದ್ದಾರೆ ಅಂತ ಆನಂದಪ್ಪಗಳು. ಅಲ್ಲಿ 986 ಎಕರೆ ಏಯ್ತೋ ಬಿಟ್ಟಿರ್ತೋ ಅವರೇ ಹೇಳಬೇಕು. ಇಲ್ಲಾಗಿದ್ದರೆ ನಮ್ಮ ವರದಿ ಸುಳ್ಳಾಗ್ತದೆ. ನಂತರ ಈಗ ಸದ್ಯಕ್ಕೆ ಅವರು 59 ವಯಸ್ಸು. ಬೆನನ್ ಸ್ಮಿತ್ನಲ್ಲಿ PUC ಸೆಕೆಂಡ್ ಇಯರ್ ಫೇಲ್ ಇದ್ದಾರೆ. ಒಟ್ಟಾರೆ ಇವರು ಬೆಳೆದಂಥ ರೀತಿ ಭಾಳ ಅದ್ಭುತ ಇದೆ. ಸಿನಿಮಾ ತೆಗೆದ್ರು, ಸಮಾಜಕ್ಕೆ ಒಂದು ಅವೇರ್ನೆಸ್ ಮೂಡಿಸಿದ್ರು, ಸಂಗೊಳ್ಳಿ ರಾಯಣ್ಣ ಹೆಸರು ಉಳಿಸಿದ್ರು. ಆಗ ಈಗ ಏನು ಬೆಳಗಾವಿಯಲ್ಲಿ ಏನು ಹನುಮಾನಗರಲ್ಲಿ ಆ ಕೋಟೆ ಏನಿದೆ, ರಾಯಣ್ಣನ ಕೋಟೆ ಅಲ್ಲೇ ಇದ್ದಾರೆ ಅಂತ ಸುದ್ದಿದೆ. 100% ಬೆಳಗಾವಿಯಲ್ಲಿ ಅವರಿದ್ದಾರೆ. ಆದರೆ ಕೊಡುಗೆ ದಾನಿ ಈ ರೀತಿ ಆಗಬಾರ್ದಾಗಿತ್ತು. ಎಲ್ಲರಿಗೂ ಕೊಡ್ತಾಯಿದ್ರು, ಯಾರೇ ಬರಲಿ. ಮತ್ತೆಲ್ಲ ಹೈಟೆಕ್ ಸೊಸೈಟಿಗಳನ್ನು ಮಾಡಿದರು. ಈ ರೀತಿ ಯಾವ ಪರಿಸ್ಥಿತಿ ನೋಟುಬಂದಿ ನಂತರನೇ ಆಗಿದೆ ಅದು. ಆದರೆ ಇವರು ರಾಜಕೀಯ ಪಕ್ಷ ಸೇರಬೇಕಾಗಿತ್ತು. ಸಿದ್ದರಾಮಯ್ಯ ಅವರು ಹೇಳಿದರು, ಅವರು ಪಕ್ಷ ಬಿಟ್ಟು ಹೋಗಬೇಡ ಅಂತ. ಅದು JDSಗೆ ಹೋದರು, ಕಿತ್ತೂರಿಗೆ ನಿಂತರು. ನಂತರ ಡಿಪಾಸಿಟ್ ಜಪ್ತಾತು. ಅಲ್ಲಿ 18,000ಕ್ಕಿಂತ ಹೆಚ್ಚು ಮತ ತೊಗೊಂಡ್ರು. ಆದರೆ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡಬೇಕಾಗಿತ್ತು, ನ್ಯಾಯಯುತವಾಗಿ ಕೊಡಲಿಲ್ಲ. ಒಟ್ಟಾರೆ ಆನಂದಪ್ಪಗಳು ಆರೋಗ್ಯದಿಂದ ಇರಬೇಕು ಮತ್ತು ನೆಕ್ಸ್ಟ್ MLA ಆಗ್ಬೇಕಂತ ನಾವು ಕೇಳ್ಕೊತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.